ನಮಸ್ಕಾರ. ನಿಮ್ಮ ಮಾತೃಭಾಷೆ ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ? ಹೌ ವೆಲ್ ಡು ಯು ನೋ ಯೋರ್ ಮದರ್ ಟಂಗ್? ಎಷ್ಟೋ ಜನರನ್ನ ನಾನು ಕೇಳಿದಾಗ ನಿಮ್ಮ ಮಾತೃಭಾಷೆ ನಿಮಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅವ್ರ ಉತ್ತರ ಏನು ಕೊಡ್ತಾರೆ ಗೊತ್ತಾ? ನಿಮ್ಮ ಮೈಂಡಲ್ಲಿ ಕೂಡ ಈಗ ಉತ್ತರದ ಬಗ್ಗೆ ಒಂದು ಯೋಚನೆ ಇರುತ್ತೆ. ನಿಮ್ಮ ಉತ್ತರ ಏನಿರಬಹುದು? ಸರ್ ನನಗೆ ಒಂದು 70% ಬರುತ್ತೆ, 80% ಬರುತ್ತೆ. ಇನ್ನು ಕೆಲವರು ಸರ್ ನನಗೆ 90% ಬರುತ್ತೆ, ಮದರ್ ಟಂಗ್ ನನಗೆ ಒಂದು 90-95% ಬರುತ್ತೆ ಸರ್ ಅಂತ ಹೇಳ್ತಾರೆ. ಆದರೆ ನೀವು ಹೇಳ್ತಾ ಇರೋದು ಸ್ವಲ್ಪ ತಪ್ಪಿದೆ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಕೇಳಿ. ನೀವು ಮಾತಾಡಿದಾಗ 10ರಲ್ಲಿ 8 ವಾಕ್ಯ, 7 ವಾಕ್ಯ ಅಥವಾ 9 ವಾಕ್ಯ ಮಾತ್ರ ಸರಿ ಇರುತ್ತಾ? ಇಲ್ಲ. ನೀವು ಮಾತಾಡಿದಾಗ 10ರಲ್ಲಿ 10 ವಾಕ್ಯ ಚೆನ್ನಾಗೇ ಇರುತ್ತೆ. ಅರ್ಥ ಏನಂದ್ರೆ, ನಿಮ್ಮ ಯೋಚನೆ ಏನಿದೆಯೋ ಅದನ್ನು ನೀವು ಒಳ್ಳೆಯ ರೀತಿಯಲ್ಲಿ ವ್ಯಕ್ತಪಡಿಸೋಕ್ಕೆ ಸಾಧ್ಯ ಆಗ್ತಾ ಇದೆ. ನೀವು ನಿಮ್ಮ ವರ್ಡ್ಸ್, ನಿಮ್ಮ ಥಾಟ್ಸ್, ಈ ಎರಡು ವಿಷಯಗಳನ್ನ ಮ್ಯಾಚ್ ಮಾಡೋಕ್ಕೆ ತುಂಬ ಸುಲಭವಾಗಿ ಆಗ್ತಾ ಇದೆ. ನಿಮ್ಮ ವರ್ಡ್ಸ್ ಮತ್ತು ನಿಮ್ಮ ಥಾಟ್ಸ್ 100% ಮ್ಯಾಚ್ ಆಗುತ್ತೆ ಅಲ್ವಾ? ನಾನು ನಾಳೆ ಹೋಗ್ತಾ ಇಲ್ಲ ಅಂತ ನಿಮ್ಮ ಮೈಂಡಲ್ಲಿ ಯೋಚನೆ ಬಂದಾಗ ನೀವು ನಿಮ್ಮ ಮಾತೃಭಾಷೆಯಲ್ಲಿ ಹಾಗೆ ಹೇಳ್ತಾ ಇದ್ದೀರಾ. ಈಗ ಇಂಗ್ಲಿಷ್ನಲ್ಲಿ ಯಾಕೆ ಕಷ್ಟ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡ್ರ? ಖಂಡಿತ ನಿಮಗೆ ಇಷ್ಟೊತ್ತಿಗೆ ಅರ್ಥ ಆಗಿರುತ್ತೆ. ನಿಮ್ಗೆ ಇಂಗ್ಲಿಷ್ನಲ್ಲಿ ಕಷ್ಟ ಆಗ್ತಿರೋದು ಯಾಕೆ ಅಂದರೆ, ವಾಟ್ ಟು ಟಾಕ್ ಮತ್ತು ಹೌ ಟು ಟಾಕ್, ಈ ಎರಡೂ ವಿಷಯಗಳನ್ನ ನೀವು ಯೋಚನೆ ಮಾಡಿಕೊಂಡು ಉತ್ತರ ಕೊಡ್ತಾ ಇದ್ದೀರಾ ಅಲ್ವಾ? ಕನ್ನಡದಲ್ಲಿ ಹೌ ಟು ಟಾಕ್ ಯೋಚನೆ ಮಾಡಲ್ಲ, ಅಥವಾ ನಿಮ್ಮ ಮಾತೃಭಾಷೆಯಲ್ಲಿ ನೀವು ಹೌ ಟು ಟಾಕ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಕಾಫಿ ಬೇಕಾ ಅಂತ ಕೇಳಿದ್ರೆ ಒಳ್ಳೆದಾಯ್ತಾಯ ಕೇಳಿದ್ದೀನೋ ಕೊಡಯ್ಯ ಅಂತೀರಾ ಅಲ್ವಾ? ಅದೇ ನೀವು ಇಂಗ್ಲಿಷ್ನಲ್ಲಿ ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಕಾಫಿ ಅಂತ ನಾನು ಸಡನ್ ಆಗಿ ಕೇಳಿದ್ರೆ ನೀವು ಸರ್ ಎಸ್ ಅಲ್ಲ, ಎಸ್ ಪ್ಲೀಸ್ ಅಲ್ಲ, ಏನು ಹೇಳಬೇಕು, ಎಸ್ ಐ ವಾಂಟ್ ಕಾಫಿ ಅಲ್ಲ ಅಂತ ಯೋಚನೆ ಬಂದ್ಬಿಡುತ್ತೆ. ಇವಾಗ ಹೆಂಗೂ ಈ ವಿಷಯದ ಬಗ್ಗೆ ಮಾತಾಡಿದ್ದೀನಿ, ಸೊ ಇಲ್ಲಿ ಇನ್ನೊಂದು ಹಿಂಟ್ ಕೊಟ್ಬಿಡ್ತೀನಿ ನಿಮಗೆ. ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ ಅಂತ ಯಾರು ಚೆನ್ನಾಗಿ ಕೇಳಿದಾಗ ನೀವು ಬರೀ ತಲೆ ಅಲ್ಲಾಡಿಸ್ಬೇಡಿ. ಈಗಿನ ಕಾಲದಲ್ಲಿ ನಾವು ವಿಜುವಲ್ ಆಗಿರೋದಕ್ಕಿಂತ ಜಾಸ್ತಿ ವರ್ಬಲ್ ಆಗಿರಬೇಕು. ಅರ್ಥ ಏನಂದ್ರೆ, ನಮ್ಮ ಮಾತಿಂದ ನಾವು ಬೇರೆಯವರಿಗೆ ವಿಷಯಗಳನ್ನ ತಿಳಿಸ್ಬೇಕು. ಒಪ್ಕೊಳ್ತೀನಿ, ವಿ ಲಿವ್ ಇನ್ ಅ ವಿಜುವಲ್ ವರ್ಲ್ಡ್. ಅರ್ಥ ಏನು? ನಾವು ನೋಡ್ತೀವಿ ವಿಷಯಗಳನ್ನ. ಈಗಿನ ಕಾಲದಲ್ಲಿ ನ್ಯೂಸ್ನ ನೋಡ್ತೀವಿ. ಹಳೆ ಕಾಲದಲ್ಲಿ ನಾವು ತುಂಬ ನ್ಯೂಸ್ನ ಓದ್ತಿದ್ವಿ. ಹಳೆ ಕಾಲದಲ್ಲಿ ಯಾರೋ ನನಗೆ ಇವ್ರು ಸಿಕ್ಕಿದ್ರು ಅಂದರೆ ಹೌದಾ ಆಟೋಗ್ರಾಫ್ ತೋರಿಸು ಅಂತ ಕೇಳ್ತಾ ಇದ್ವಿ. ಆದರೆ ಈಗಿನ ಕಾಲದಲ್ಲಿ ವಿ ಲಿವ್ ಇನ್ ಅ ವಿಜುವಲ್ ವರ್ಲ್ಡ್. ನನಗೆ ಅವ್ರು ಸಿಕ್ಕಿದ್ರು ಅಂತ ನಾನು ಹೇಳಿದಾಗ ಹೌದಾ ಫೋಟೋ ತೋರಿಸಿ ಅಂತ ನೀವು ಕೇಳ್ತೀರಾ. ಯಾಕೆ ಅಂದರೆ ಈಗಿನ ಕಾಲದಲ್ಲಿ ನಾವು ಏನೇ ವಿಷಯ ಆಗಿದ್ದನ್ನ ನೋಡಿ ನಾವು ಅರ್ಥ ಮಾಡ್ಕೊಳ್ತೀವಿ, ಕರೆಕ್ಟ್? ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ವರ್ಬಲ್ ಕಮ್ಯುನಿಕೇಶನ್ ಅದ್ರ ಬಗ್ಗೆ ನಾವು ಜಾಸ್ತಿ ಪ್ರಿಪರೇಷನ್ ಮಾಡ್ತಾ ಇಲ್ಲ. ಪ್ರಿಪರೇಷನ್ ಅಂದರೆ ಯಾವ ಥರ? ನಾವು ಓದಬೇಕು, ಬರೀಬೇಕು. ನಾವು ಎಷ್ಟು ಜಾಸ್ತಿ ಓದ್ತೀವೋ, ಎಷ್ಟು ಜಾಸ್ತಿ ಬರೀತೀವೋ, ಎಷ್ಟು ಜಾಸ್ತಿ ವಾತಾವರಣನ ಹುಟ್ಟಿಸ್ಕೊಳ್ತೀವೋ ಅಷ್ಟು ಒಳ್ಳೇದು ನಮಗೆ. ನಾನು ಮುಂಚೆ ನಿಮಗೆ ಒಂದ್ಸತಿ ಕೇಳಿದ್ದೆ, ನಿಮ್ಮ ಮಾತೃಭಾಷೆನ ಯಾವ ಥರ ಕಲ್ತ್ರಿ ಅಂತ. ಅವಾಗ ನಿಮ್ಮ ಯೋಚನೆ ಯಾವ ಥರ ಇತ್ತು? ಸರ್ ನಾನು ಬೆಳೀತಾ ಕಲ್ತ್ಬಿಟ್ಟೆ ಸರ್ ನಾನು ವಾತಾವರಣದಿಂದ ಕಲಿತೆ ಅಂತ. ಖಂಡಿತ ನೀವು ಹೇಳಿದ್ದು ಸರಿ. ಇನ್ನೂ ಸ್ಪೆಸಿಫಿಕ್ ಆಗಿ ಹೋಗಬೇಕು ಅಂದರೆ, ನೀವು ನಿಮ್ಮ ಮದರ್ ಟಂಗ್ನ ಬೈ ಲಿಸ್ನಿಂಗ್ ಕಲ್ತ್ರಿ. ಜ್ಞಾಪಕ ಇದೆಯಾ? ನಾನು ನಿಮಗೆ ಅರ್ಲಿಯರ್ ಎಪಿಸೋಡಲ್ಲಿ ಹೇಳಿದ್ದೆ, ಕೇಳಿಸ್ಕೊಂಡು ಕಲ್ತ್ರಿ ಮೊದಲು. ಅದಾದಮೇಲೆ ನಿಮ್ಮ ಮಾತೃಭಾಷೆನ ಬೈ ಪವರ್ ಆಫ್ ಅಸೋಸಿಯೇಷನ್ ಇಂದ ಕಲ್ತ್ರಿ. 8 ಸತಿ ಇದು ಫ್ಯಾನ್ ಅಂತ ಹೇಳಿದಾಗ ಒಂದು ಚಿಕ್ಕ ಮಗುಗೆ ಓ ಇದೇ ಫ್ಯಾನ್ ಅಂತ ಅರ್ಥ ಆಗೋಗ್ಬಿಡುತ್ತೆ. ಸೊ ಬೈ ಲಿಸ್ನಿಂಗ್ ಅಂಡ್ ಪವರ್ ಆಫ್ ಅಸೋಸಿಯೇಷನ್ ನಿಮ್ಮ ಮದರ್ ಟಂಗ್ನ ನೀವು ಕಲ್ತ್ರಿ. ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಿದ್ದೆ, ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ? ಇಲ್ಲಿ ಏನು ಮಾಡ್ತೀರಾ? ಹೇಗೆ ಹೇಳಲಿ ಸರ್ ಅಂತ ಯೋಚನೆ ಮಾಡೋಕ್ಕೆ ತೊಡಗ್ತೀರಾ ಅಲ್ವಾ? ಸೊ ಇದಕ್ಕೆ ಉತ್ತರ ಏನು? ಇನ್ಮೇಲಿಂದ ನೀವು ಮಾತಾಡಿದಾಗ ಫೋಕಸ್ ಶುಡ್ ಬಿ ಯು, ನಾಟ್ ಐ ವಾಂಟ್ ಕಾಫಿ ಅಂತ ದಯವಿಟ್ಟು ಹೇಳಬೇಡಿ. ಇನ್ಮೇಲಿಂದ ನೀವೇನನ್ಬೇಕು? ಥ್ಯಾಂಕ್ ಯು ಸರ್, ಎಸ್ ಥ್ಯಾಂಕ್ ಯು ಸರ್, ನೋ ಥ್ಯಾಂಕ್ ಯು ಸರ್, ನೋ ಥ್ಯಾಂಕ್ಸ್ ಸರ್. ಆದಷ್ಟು ಯಾರು ಮಾತಾಡ್ತಿದ್ದಾರೋ ಅವ್ರ ಮೇಲೆ ನಿಮ್ಮ ಕಾನ್ವರ್ಸೇಷನ್ನ ಡೈರೆಕ್ಟ್ ಮಾಡಿ. ನಾನು ನಿಮ್ಗೆ ಮುಂಚೆನೇ ಹೇಳಿದೆ, ರೀಡಿಂಗ್, ರೈಟಿಂಗ್ ಇಂದ ನೀವು ನಿಮ್ಮ ವರ್ಬಲ್ ಪ್ರೆಸೆಂಟೇಷನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ. ನಿಮ್ಮ
ವಾತಾವರಣದಿಂದ ನೀವು ಮಾತಾಡೋದನ್ನ ಜಾಸ್ತಿ ಸರಿಪಡಿಸ್ಕೋಬಹುದು. ಯಾವ ತರ? ನೀವು ವಾತಾವರಣ ಬೆಳೆಸ್ಕೊಂಡಷ್ಟು ನಿಮಗೆ ಭಾಷೆ ಬೆಳೆಯುತ್ತೆ. ನಿಮ್ಮ ಮಾತೃಭಾಷೆ ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಿದೆಯಾ? ಇನ್ಮೇಲಿಂದ ಯಾರೋ ಕೇಳಿದ್ರೆ ನೀವು ದಯವಿಟ್ಟು ಹೇಳಿ ನನಗೆ 100% ಬರುತ್ತೆ ಅಂತ. ಹೌದಾ, 100% ಬರುತ್ತಾ? ಆಗ ಸಾಹಿತ್ಯ ಗೊತ್ತಾ ನಿಮ್ಮ ಮಾತೃಭಾಷೆಯಲ್ಲಿ? ಹೋಗ್ಲಿ ಬಿಡಿ, ಪರ್ಯಾಯ ನಾಮಪದ ಅಂದ್ರೆ ಯಾವುದು ಅಂತ ಯಾರು ಕೇಳಿದಾಗ ನೀವೇನಂತೀರಾ? ನಾನು ಮಾತೃಭಾಷೆನ ಅಭ್ಯಾಸ ಬಲದಿಂದ ಕಲ್ತಿದ್ದು, ಬೈ ಯೂಸೇಜ್ ಕಲ್ತಿದ್ದು, ಬೈ ಉಪಯೋಗ ಕಲ್ತಿದ್ದು. ನನಗೆ ಮಾತೃಭಾಷೆಯಲ್ಲಿ ಪರ್ಯಾಯ ನಾಮಪದ ಯಾವುದು ಅಂತ ಖಂಡಿತ ಗೊತ್ತಿಲ್ಲ. ಆದ್ರೆ ನಾನು ಹೋಗ್ತಾಳೆ ಅಂತ ಯಾವತ್ತೂ ಹೇಳಲ್ಲ. ಇದು ಬಹಳ ಸುಲಭವಾದ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ನಾವು ಮಾತಾಡಿದಾಗ ಯಾವ ತಪ್ಪು ಮಾಡಲ್ಲ. ಮಜಾ ಏನಂದ್ರೆ, ಎಷ್ಟೋ ಜನ ನಾವೇನಂತೀವಿ, ಐ ಆಮ್ ಗೋಯಿಂಗ್ ಟು ಮೈಸೂರು ಟುಮಾರೋ ಅಂತೀವಿ ಅಲ್ವಾ? ಇದು ಇಂಗ್ಲಿಷ್ನಲ್ಲಿ ತಪ್ಪಾಗತ್ತೆ. ಐ ವಿಲ್ ಗೋ ಟು ಮೈಸೂರು ಟುಮಾರೋ. ನಾವು ಯೋಚನೆ ಮಾಡಿದಾಗ ನಾಳೆ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಪ್ಪ ಅಂತೀವಿ. ಆದ್ರೆ ನೀವು ಮಾತಾಡ್ಬೇಕಾದ್ರೆ ಐ ಆಮ್ ಗೋಯಿಂಗ್ ಅಂತ ಹೇಳ್ಬಿಡ್ತೀರಾ. ನೀವು ಹೋಗ್ತಾ ಇರೋದು ನಾಳೆ, ಈಗಲ್ಲ. ನಿಮ್ಮ ಮಾತೃಭಾಷೆಯಲ್ಲಿ ನೀವು ಈ ತಪ್ಪು ಮಾಡಲ್ಲ. ನಿಮ್ಮ ಮಾತೃಭಾಷೆಯಲ್ಲಿ ಸಡನ್ ಆಗಿ ನಿಮ್ಗೆ ಯಾರು ಏನೇ ಕೇಳಿದ್ರು ವಿತೌಟ್ ಥಿಂಕಿಂಗ್, ಯೋಚನೆ ಮಾಡ್ದಲ್ಲೇ ಒಳ್ಳೆ ಉತ್ತರ ಕೊಡ್ತೀರಾ. ಯಾಕೆ ಹೇಳಿ? ಅಯ್ಯೋ ಹೇಗೆ ಹೇಳೋದು ಬರತ್ ಬಿಡಯ್ಯ ಅಂತೀರ. ಆದ್ರೆ ಏನ್ ಹೇಳೋದು ಅದನ್ನ ಮಾತ್ರ ಡಿಸೈಡ್ ಮಾಡಕ್ಕೆ ನಿಮ್ಮ ಮೈಂಡ್ಗೆ 1 ಸೆಕೆಂಡ್ ಟೈಮ್ ಸಾಕು ಅಷ್ಟೇ. ನೀವು ನಾಳೆ ಮೈಸೂರಿಗೆ ಹೋಗ್ತೀರಾ? ಹೌದು. ಇಲ್ಲ. ಹೌದು, ನಾಳೆ ನಾನು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಆರಾಮಾಗಿ ಹೇಳ್ಬಿಡ್ತೀರಾ. ಎಲ್ಲಿಂದಾನೋ ಶುರು ಮಾಡ್ತೀರಾ. ಆದ್ರೆ ನೀವು ಯೋಚನೆ ಮಾಡ್ದಲ್ಲೇ ಒಳ್ಳೆ ರೀತಿ ನೀವು ಏನು ಹೇಳಬೇಕು ಅಂತಿದ್ದೀರೋ ಅದನ್ನ ಬೇರೆಯವ್ರಿಗೆ ವ್ಯಕ್ತಪಡಿಸ್ತೀರಾ. ಇದು ಇಂಗ್ಲಿಷ್ನಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅಲ್ವಾ? ಯಾಕೆ ಹೇಳಿ? ಯಾಕೆ ಅಂದ್ರೆ ಮುಂಚೆ ನಾನು ನಿಮ್ಗೆ ಹೇಳಿದ್ದೀನಿ, ನಿಮಗೆ 80% ಇಂಗ್ಲಿಷ್ ಬರುತ್ತೆ ಮಿನಿಮಮ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್. ಬೇರೆಯವ್ರು ಮಾತಾಡಿದಾಗ ಹೆಚ್ಚು ಕಮ್ಮಿ ಅರ್ಥ ಆಗತ್ತೆ. ರೀಡಿಂಗ್ ರೈಟಿಂಗ್ ನಿಮಗೆ ಮ್ಯಾನೇಜ್ ಮಾಡಕ್ಕೆ ಆಗ್ತಾ ಇದೆ, ಓದಕ್ಕೆ ಬರೆಯಕ್ಕೆ ಆಗ್ತಾ ಇದೆ. ಅದಕ್ಕೆ ಹೆದರ್ತಾ ಇಲ್ಲ ನೀವು. ಹಾಗೂವೆ ಶಾರ್ಟ್ ಸಿಂಪಲ್ ಸೆಂಟೆನ್ಸಸ್, ಒಳ್ಳೆ ರೀತಿಯಲ್ಲಿ ಏನಾರೋ ಪ್ರಶ್ನೆ ಕೇಳಿದಾಗ ಶಾರ್ಟ್ ಸಿಂಪಲ್ ಸೊಫೆಸ್ಟಿಕೇಟೆಡ್ ಸ್ಮಾರ್ಟ್ ಸ್ಟ್ರೇಟ್ ಫಾರ್ವರ್ಡ್ ಸೆಂಟೆನ್ಸಸ್ ಅಲ್ಲಿ ನೀವು ಉತ್ತರ ಕೊಡಕ್ಕೆ ಕೂಡ ಆಗ್ತಾ ಇದೆ. ಆದ್ರೆ ವಿಷಯ ಏನು? ನಿಮ್ಮ ಮದರ್ ಟಂಗ್ ಅಲ್ಲಿ ನೀವು ಒಳ್ಳೆ ರೀತಿ ಇಂಗ್ಲಿಷ್ ಪದಗಳನ್ನ 80% ಬಳಸ್ತೀರಾ ಅಲ್ವಾ? ನೀವು ಮದರ್ ಟಂಗ್ ಅಲ್ಲಿ ಮಾತಾಡಿ ಅಂದಾಗ ನೀವೇನಂತೀರಾ? ಸಂಡೇ ಹಾಲಿಡೇ ಕಣೋ ಅಂತೀರಾ. ಇಲ್ಲಿ ಸಂಡೇ ಹಾಲಿಡೇ ಎರಡು ಇಂಗ್ಲಿಷು. ಇಲ್ಲ ಅಂದ್ರೆ ಬಸ್ ಕಂಡಕ್ಟರ್ ಟಿಕೆಟ್ ಕೊಟ್ಟ ಅಂತೀರಾ. ಅದೇ ನೀವು ಇಂಗ್ಲಿಷ್ನಲ್ಲಿ ಹೇಳ್ಬಿಡಿ, ಅಲ್ಲೇ ಕಷ್ಟ ಬರೋದು. ಯಾಕೆ ಗೊತ್ತಾ? ನೀವು ವಾಟ್ ಟು ಟಾಕ್ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮ ಮೈಂಡು ಮತ್ತೆ ನಿಮ್ಮ ಮೌತ್ ಮ್ಯಾಚ್ ಆಗ್ತಾ ಇದೆ. ಆದರೆ ಹೌ ಟು ಟಾಕ್ ವಿಷಯ ಇದೆಯಲ್ಲ, ಅದು ಕಷ್ಟ ಆಗ್ತಾ ಇದೆ. ಹೌ ಟು ಟಾಕ್, ಬಸ್ ಕಂಡಕ್ಟರ್ ಗೇವ್ ದ ಟಿಕೆಟ್, ವಿಲ್ ಗಿವ್ ದ ಟಿಕೆಟ್, ಹ್ಯಾಸ್ ಗಿವನ್ ದ ಟಿಕೆಟ್, ಹ್ಯಾಸ್ ಬೀನ್ ಗಿವಿಂಗ್ ದ ಟಿಕೆಟ್, ವಿಲ್ ಹ್ಯಾವ್ ಗಿವನ್ ದ ಟಿಕೆಟ್, ವಿಲ್ ಹ್ಯಾವ್ ಹ್ಯಾಡ್ ಗಿವನ್ ದ ಟಿಕೆಟ್. ಏನು ಹೇಳಿ ಸರ್ ಅಂತ? ಇದು ಕಷ್ಟ ಆಗ್ತಿದೆ ನಿಮಗೆ ಅಲ್ವಾ? ಆದರೆ ಮಜಾ ಏನು ಹೇಳಿ? ಈ ವಿಷಯನ ನಿಮಗೆ ಸರಿ ಮಾಡ್ಕೋಬೇಕು ಅಂದ್ರೆ ನೀವು ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದೇನು ಬೇಡ. ನಿಮ್ಮ ಮದರ್ ಟಂಗ್ನ ಹೇಗೆ ನೀವು 100% ವ್ಯಾಕರಣ ಗೊತ್ತಿಲ್ಲದಲ್ಲೇ ಹಾಗೂ ಸಾಹಿತ್ಯನ ನೀವು ಓದ್ದಲ್ಲೇ ಕಲ್ತಿದ್ದೀರೋ, ಅದೇ ರೀತಿ ಇಂಗ್ಲಿಷ್ನ ಕೂಡ ಒಳ್ಳೆ ರೀತಿ ಬರೀ ಅಭ್ಯಾಸ ಬಲದಿಂದ ವಾತಾವರಣನ ಸೃಷ್ಟಿ ಮಾಡಿಕೊಂಡು ನೀವು ಕಲಿಯೋ ಸಾಧ್ಯತೆ ಇದೆ. ನೀವು ಇಂಗ್ಲಿಷ್ನ ಇನ್ಮೇಲಿಂದ ದಯವಿಟ್ಟು ಸರ್ ನನಗೆ ಗ್ರಾಮರ್ ಹೇಳ್ಕೊಡಿ ಅಂತ ಎಲ್ಲೂ ಹೋಗಬೇಡಿ. ನಾನು ಗ್ರಾಮರ್ ಕಲಿಬೇಕು ಸರ್ ಅಂತ ಎಲ್ಲೂ ಕೇಳ್ಕೊಂಡು ಹೋಗಬೇಡಿ. ನೀವೇನು ಮಾಡಬೇಕು? ಸರ್ ನನಗೆ ಇಂಗ್ಲಿಷ್ ಯೂಸೇಜ್ ಹೇಳ್ಕೊಡಿ ಅಂತ. ಯೂಸೇಜಲ್ಲಿ ನಾನು ವ್ಯಾಕರಣ ತೋರಿಸ್ಕೊಡ್ತೀನಿ, ಖಂಡಿತ ಸರಿ. ಆದರೆ ನನ್ನ ಮೆಥಡಲ್ಲಿ ನಾನು ನಿಮಗೆ ಕಾನ್ವರ್ಸೇಷನ್ ಹಾಗೂವೆ ಮದರ್ ಟಂಗ್ ಮುಖಾಂತರ ತೋರಿಸ್ಕೊಟ್ಟಾಗ ನಿಮ್ಮ ಮದರ್ ಟಂಗಲ್ಲಿರೋ ಎಕ್ಸ್ಪರ್ಟೀಸ್ನ ನೀವು ಇಂಗ್ಲಿಷ್ಗೆ ಆರಾಮಾಗಿ ಸೂಟ್ ಮಾಡ್ಕೊಳ್ತೀರ. ಉದಾಹರಣೆಗೆ ನಾವಾಗಲೇ ಕೇಳಿದೆ ನಿಮಗೆ, ಪರ್ಯಾಯ ನಾಮಪದ ಯಾವುದು ಅಂತ ಗೊತ್ತಾ ನಿಮಗೆ ಅಂತ. ಅವಾಗ ನೀವೇನಂತೀರಾ? ಖಂಡಿತ ಇಲ್ಲ ಸರ್ ಅಂತೀರಾ. ಏನು ಸರ್ ಅದು ಪರ್ಯಾಯ ನಾಮಪದ ಅಂತೀರಾ. ನಿಮ್ಮ ಮಾತೃಭಾಷೆನ ನೀವು 100% ಪಕ್ಕ ಮಾತಾಡಕ್ಕೆ ಆಗ್ತಾ ಇದೆ. ಪರ್ಯಾಯ ನಾಮಪದ ಯಾವ್ದಿದ್ರೆ ಏನಂತೆ ಅದನ್ನು ಸರಿಯಾಗಿ ಉಪಯೋಗಿಸ್ತಾ ಇದ್ದೀನಿ ತಾನೆ, ಸಾಕು ಬಿಡಿ ಅಂತೀರಾ. ಅದು ಒಳ್ಳೆ ಆಟಿಟ್ಯೂಡ್. ನಿಮಗೀಗ ನಾನು ತೋರಿಸ್ಕೊಡ್ತೀನಿ. ಇವನು, ಅವನು, ಅದು, ಇದು ಅಂತ ಎಲ್ಲೆಲ್ಲಿ ಹೇಳ್ತೀರೋ ಅಲ್ಲಲ್ಲಿ ನೀವು ಹಿ, ಶಿ, ದೇ, ವಿ ಅಂತ ಹೇಳ್ಬಿಡಿ, ಸಾಕು ಅಷ್ಟೇ. ನಿಮ್ಮ ಕನ್ನಡದಲ್ಲಿ ಪರ್ಯಾಯ ನಾಮಪದ ಗೊತ್ತಾಯ್ತಾ? ಈಗ ನಾಮಪದದ ಬದಲಾಗಿ ಉಪಯೋಗಿಸೋದನ್ನ ನಾವು ಪರ್ಯಾಯ ನಾಮಪದ ಅಂತ ಹೇಳ್ತೀವಿ.
ಉದಾಹರಣೆಗೆ ಕನ್ನಡದಲ್ಲಿ ಹೇಳಬೇಕು ಅಂದರೆ, ರವಿ ಮತ್ತೆ ರಾಧಾ ಮನೆಗೆ ಬಂದರು. ರವಿ ಮತ್ತೆ ರಾಧಾ ಮನೆಯಲ್ಲಿ ಒಂದು ಅರ್ಧ ಗಂಟೆ ಓದಿದ್ರು. ರವಿ ಮತ್ತೆ ರಾಧಾ ಓದಾದ ಮೇಲೆ ಮನೆಯಿಂದ ಆಚೆ ಆಟ ಆಡಕ್ಕೆ ಹೋದ್ರು. ಈಗ ನೀವೇನದನ್ನ ಮಾಡ್ತೀರಾ? ಈಗ ಅದನ್ನ ನೀವೇನ್ ಮಾಡ್ತೀರಾ? ರವಿ ಮತ್ತೆ ರಾಧಾ ಮನೆಗೆ ಬಂದ್ರು. ಈಗ ಅದನ್ನ ಏನ್ ಮಾಡ್ತೀರಾ ನೀವು? ಓ ಅಷ್ಟೇನಾ ಸರ್, ರವಿ ಮತ್ತೆ ರಾಧಾ ಮನೆಗೆ ಬಂದ್ರು, ಅಲ್ಲಿ ಅವರು ಅರ್ಧ ಗಂಟೆ ಓದಿದ್ರು, ಆಮೇಲೆ ಅಲ್ಲಿಂದ ಅವರು ಅಂತ ಎಷ್ಟು ಸುಲಭವಾಗಿ ಹೇಳ್ತೀರಾ. ಇದೇ ರೀತಿ ಇಂಗ್ಲಿಷ್ನಲ್ಲಿ ನಿಮ್ಮ ಮಾತೃಭಾಷೆಯಲ್ಲಿ ಇರುವ ಎಕ್ಸ್ಪರ್ಟೀಸ್ನ ಟ್ರಾನ್ಸ್ಫರ್ ಮಾಡಿ. ಯಾವ ಥರ? ರವಿ ಅಂಡ್ ರಾಧಾ ಕೇಮ್ ಹೋಮ್. There they spent half an hour studying. Then they went to play. ಅಲ್ವಾ? ನೋಡಿ, ರವಿ ಅಂಡ್ ರಾಧಾ, ರವಿ ಅಂಡ್ ರಾಧಾ, ರವಿ ಅಂಡ್ ರಾಧಾ, ಹೋಮ್ 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 ಅಂತ ರಿಪೀಟ್ ಮಾಡೋ ಬದಲು ನೀವು ದೇ ಅಂತ ಉಪಯೋಗಿಸ್ಬೋದು. ಇದು ನಿಮಗೆ ಮಾತೃಭಾಷೆಯಲ್ಲಿ ಇರುವ ಎಕ್ಸ್ಪರ್ಟಿಸ್. ಅದನ್ನ ನೀವು ಇಂಗ್ಲಿಷ್ನಲ್ಲಿ ಅಳವಡಿಸ್ಕೊಂಡು ಉಪಯೋಗಿಸ್ತೀರಾ, ಅಷ್ಟೇ ತಾನೇ? ಸೊ ಈ ರೀತಿ ನೀವು ಇಂಗ್ಲಿಷ್ ಕಲ್ತ್ರೆ ಉತ್ತಮ. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ನಿಮಗೆ ಮಾತೃಭಾಷೆ 100% ಬರುತ್ತೆ. ಅದೇ ರೀತಿ ನೀವು ಇಂಗ್ಲಿಷ್ನ ಕೂಡ 100% ಕಲೀರಿ. ಯಾವ ಥರ? ಮಾತೃಭಾಷೆ ಕಲ್ತ್ರಲ್ಲ ಅದೇ ಥರ. ಮಾತೃಭಾಷೆನ ನೀವು ವ್ಯಾಕರಣದಿಂದ ಕಲೀಲಿಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಾತೃಭಾಷೆ ನೀವು ಕಲ್ತಿದ್ದು 100% ವ್ಯಾಕರಣದಿಂದ ಅಲ್ಲ. ನಾನು ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ. ಇಂಗ್ಲಿಷ್ನ ವ್ಯಾಕರಣದಿಂದ ಕಲಿಯುವ ತಪ್ಪು ಕೆಲಸನ ಮಾಡಬೇಡಿ. ನೀವು ಇಂಗ್ಲಿಷ್ ವ್ಯಾಕರಣನ ಕಲಿಯಕ್ಕೆ ಶುರು ಮಾಡಿದಾಗ ಎಷ್ಟೋ ಜನ ಸ್ಟೂಡೆಂಟ್ಸ್, ನಾನು 20 ವರ್ಷದಿಂದ ನೋಡ್ತಾ ಇದ್ದೀನಿ, ಗ್ರಾಮರ್ ಹೇಳ್ಕೊಡಿ ಅಂತ ಬಂದವರು, ಸರ್ ನನಗೆ ಗ್ರಾಮರ್ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಒದ್ದಾಡ್ತಿದ್ದಾರೆ. ಗ್ರಾಮರ್ ಬಿಡಿ, ಅದ್ರ ಬದಲು ನೀವೇನ್ ಮಾಡಿ ಗೊತ್ತಾ? ಸರ್ ಯೂಸೇಜ್ ಹೇಳ್ಕೊಡಿ ಅಂತ ಕೇಳಿ. ನೀವು ಇನ್ನೂ ಬೇಗ ಕಲಿತೀರಾ. ಇವತ್ತು ನೀವು ಸಾಕಷ್ಟು ಕಲ್ತಿದ್ದೀರಾ. ಈ ಎಪಿಸೋಡ್ನ ದಯವಿಟ್ಟು ಒಂದು 4-5 ಸತಿ ನೋಡಿ. ನಾನು ಹೇಳಿರೋ ಪಾಯಿಂಟ್ಸ್ನ ಜ್ಞಾಪಕ ಇಟ್ಕೊಳ್ಳಿ. ಧೈರ್ಯ ತುಂಬಿಸ್ಕೊಂಡು ಗೊತ್ತಿರೋ ಇಂಗ್ಲಿಷ್ನ ಸಖತ್ತಾಗಿ ಮಾತಾಡಿ. ಸಖತ್ ಇಂಗ್ಲಿಷ್ ನಿಮಗೆ ಬಂದೇ ಬರುತ್ತೆ. ನಮ್ಮ ನೆಕ್ಸ್ಟ್ ಎಪಿಸೋಡ್ ನೋಡೋದನ್ನ ಮರಿಬೇಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಈಗಲೇ ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ನಿಮಗೆ ಉತ್ತರ ಗೊತ್ತಿದ್ರೆ ನನಗೆ SMS ಮಾಡಿ. ನಾನು ನಿಮ್ಮ ಆನ್ಸರ್ ಕರೆಕ್ಟಾ ಇಲ್ವಾ ಅಂತ ತಿಳಿಸ್ತೀನಿ. ಕ್ವೆಶ್ಚನ್ ಇಸ್ ವೆರಿ ಸಿಂಪಲ್. ನಿಮ್ಮ ಮದರ್ ಟಂಗಲ್ಲಿ ಟ್ರಾನ್ಸ್ಲೇಟ್ ಮಾಡಿ. ಟ್ರಾನ್ಸ್ಲೇಟ್ ಮಾಡಿದಾಗ ನಿಮಗೆ ಸ್ವಲ್ಪ ಡೌಟ್ಸ್ ಬರುತ್ತೆ. ತುಂಬ ಸೂಕ್ಷ್ಮವಾದ ಒಂದು ವಿಷಯನ ನಾನು ನಿಮಗೆ ತಿಳಿಸಿ ಮುಂದಿನ ಪಾಠನ ಶುರು ಮಾಡ್ತೀನಿ. ಟಿಲ್ ದೆನ್ ಹ್ಯಾವ್ ಅ ನೈಸ್ ಟೈಮ್.